ನಮಸ್ಕಾರ ಡಿಯರ್ ಆಸ್ಪಿರೆಂಟ್ಸ್ ಎಲ್ರಿಗೂ ಕೂಡ ಆ, ಕಳೆದ ಒಂದು 2 ದಿನಗಳಿಂದ ಸರಿಯಾದ ರೀತಿಯಾಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿಲ್ಲ. ಇನ್ನು ತುಂಬಾ ಜನ ಕರೆಗಳನ್ನ ಮಾಡ್ತಾ ಇದ್ದಾರೆ, ಮೆಸೇಜ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಅನಾರೋಗ್ಯದ ಕಾರಣದಿಂದಾಗಿ ವಿಡಿಯೋಸ್ಗಳನ್ನ ಮಾಡೋಕೆ ಆಗಿರಲಿಲ್ಲ, ಕ್ಷಮೆ ಇರಲಿ. ನೋಡಿ, SDFDA KPSC ಇಂದ ಏನು ವಾಣಿಜ್ಯ ತೆರಿಗೆ ಇಲಾಖೆ ಆಗಿರ್ಬೋದು, ಕಂದಾಯ ಇಲಾಖೆ, ಬೇರೆ ಬೇರೆ ಇಲಾಖೆಗಳಲ್ಲಿ ಖಾಲಿ ಇರುವಂತ SDFDA ಹುದ್ದೆಗಳ ನೇಮಕಾತಿಯನ್ನ KA ಮಾಡುತ್ತಾ KPSC ಮಾಡುತ್ತಾ ಅಂತ ಕೇಳ್ತಾ ಇದ್ರಿ. ಸೊ ಇನ್ನು ಕೂಡ ಅದು KA ಗೆ ಪ್ರಸ್ತಾವನೆ ಹೋಗಿಲ್ಲ. ಸೊ ಸದ್ಯಕ್ಕೆ ನಮ್ಗಿರುವಂತ ಮಾಹಿತಿ KPSC ನೇ ಮಾಡಲಿದೆ ಅಂತ, ಅದು ಕೂಡ ಆಗಸ್ಟ್ ಮೊದಲ ವಾರದಲ್ಲೇ ನೋಟಿಫಿಕೇಶನ್ ಆಗುತ್ತೆ ಅನ್ನುವಂಥದ್ದು ಮಾಹಿತಿ ಇದೆ. ಸೊ ಇನ್ನು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೂಡ ಅಷ್ಟೇ, ಅದನ್ನು ಕೂಡ KPSC ಅವರೇ ಮಾಡುವಂತ ಸಾಧ್ಯತೆಗಳು ಬಹುಪಾಲು ಹೆಚ್ಚಿದೆ. ಎಸ್ಪೆಷಲಿ KPSC ಈ SDFDA ಮತ್ತು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, ಎಕ್ಸೈಸ್ ಕಾನ್ಸ್ಟೇಬಲ್ ಇವುಗಳನ್ನ ಹೆಚ್ಚು ಈಗ ನೋಟಿಫಿಕೇಶನ್ ವಿಷಯದಲ್ಲಿ ಹೆಚ್ಚು ಮಹತ್ವವನ್ನು ಕೊಡ್ತಾ ಇದೆ ಅನ್ನುವಂಥದ್ದು ಮಾಹಿತಿ. ನೋಡಿ, ನಮಗೆ ಒಂದು ವಿಷಯ ಅಂತಂದ್ರೆ, ಸದ್ಯಕ್ಕೆ ಈಗಾಗಲೇ KPSC ಮೇಲಿರುವಂತಹ ಆರೋಪಗಳು, ಇತ್ತೀಚೆಗೆ ಏನು KPSC ಅಧ್ಯಕ್ಷರು ತಮ್ಮ ಮಗಳನ್ನ ಆಯ್ಕೆ ಮಾಡೋದಕ್ಕೆ ಹೊರಟಂತದ್ದು ಯಾವ ರೀತಿ, ಯಾವ ಮಾರ್ಗದ ಮೂಲಕ ಅನ್ನುವಂಥದ್ದು ನೀವು ನೋಡಿದ್ರೆ ಆಲ್ರೆಡಿ ಪತ್ರಿಕೆಗಳಲ್ಲಿ. ಸೊ ಅದರ ಜೊತೆ KPSC ಕೆಲವು ಸದಸ್ಯರು ಈ KS ಒಂದು ಸಂದರ್ಶನಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮನ್ನ ಆಯ್ಕೆ ಮಾಡ್ತೀವಿ ಅಂತೇಳಿ ಒಂದಿಷ್ಟು ಹಣ ಪಡೆದಿರೋದ್ರ ಬಗ್ಗೆ ಇತ್ತೀಚೆಗೆ ದೂರುಗಳು ಕೂಡ ದಾಖಲಾಗಿರುವಂಥದ್ದು. ಸೊ ಎಲ್ಲ ಪ್ರಕ್ರಿಯೆಗಳನ್ನ ನೋಡಿದ್ರೆ ನಮ್ಗೆ KPSC ಯಾಕೋ ನೋಟಿಫಿಕೇಶನ್ ಮಾಡೋದೇ ಬೇಡ ಅನ್ನೋದು, ಯಾವುದೂ ಬೇಡ. ನಾಟ್ ಓನ್ಲಿ SDFDA ASA ಅದಲ್ಲ, ಮುಂದೆ ಇನ್ನು ಬಹುಪಾಲು KS ಇದೆ, ತುಂಬಾ ನೋಟಿಫಿಕೇಶನ್ಸ್ ಇದೆ. ಇವರು ಎಲ್ಲವನ್ನ ಬರೀ ಭ್ರಷ್ಟಾಚಾರ ಮಾಡ್ಕೊಂಡು ಹೊರಟು ಬಿಟ್ರು ಅಂತಂದ್ರೆ ನೋಟಿಫಿಕೇಶನ್ ಯಾಕೆ? ಇವರು ಮೇಲಿರುವಂತ ಆರೋಪಗಳಿಗೆ ಇವ್ರಿಗೆ ಉತ್ತರನೇ ಇಲ್ಲ. 2 ದಿನ ಸುದ್ದಿ ಆಗುತ್ತೆ, 3ನೇ ದಿನ ಕಾಣೆ ಆಗ್ಬಿಡೋ ವಿಚಾರ ಅದು. ಹಂಗೆ ಆಗೋಗಿದೆ ನಮ್ಮ ಪರಿಸ್ಥಿತಿ. 2 ದಿನ ಅದನ್ನ ಸುದ್ದಿ ಮಾಡೋದು, 3ನೇ ದಿನ ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಸೊ ಯಾಕೆ, ಏನು ಒಳ ವಿಚಾರಗಳು ಯಾರಿಗೂ ತಿಳಿಯಲ್ಲ. ಮಾಧ್ಯಮಗಳು ಅಷ್ಟೇ, ಬೇರೆ ಯಾವರು ಅಷ್ಟೇ, ಎಲ್ಲರೂ ಅಷ್ಟೇ. ಸೊ ಅದಾದ್ಮೇಲೆ ಅವ್ರಿಗೆ ಮತ್ತೆ ಅದೇ ಕೆಲಸ. ನೋಡಿ, KPSC ಸತತ 2-3 ದಶಕಗಳಿಂದ ಬರೀ ಇದೇ ಕೆಲಸ ಮಾಡ್ಕೊಂಡು ಬಂದಿದೆ. ಇವತ್ತು ನಿನ್ನೆದಲ್ಲ ಇದು. ಎಲ್ಲಿವರೆಗೂ ನಾವೆಲ್ಲ ಸಂಘಟಿತರಾಗಿ KPSC ವಿರುದ್ಧ ಹೋರಾಟ ಮಾಡಲ್ವೋ, ಅದನ್ನ ಕಂಪ್ಲೀಟ್ ಆಗಿ ಮುಚ್ಚಿಸುವಂತ ಕೆಲಸ ಮಾಡಲ್ವೋ, ಅಲ್ಲಿವರೆಗೂ ಭ್ರಷ್ಟಾಚಾರ ಅನ್ನುವಂಥದ್ದು ನಿಲ್ಲಲ್ಲ. ಸೊ ಅದಕ್ಕೆ KA ಈಗ ನೋಡಿ ಎಷ್ಟು ಪಾರದರ್ಶಕವಾಗಿ ನೇಮಕಾತಿಗಳನ್ನ ಮಾಡ್ತಾ ಇದ್ದಾರೆ. ಸೊ ನಿನ್ನೆ ನಡೆದ ಪರೀಕ್ಷೆಗೆ ಆಲ್ರೆಡಿ ಇವತ್ತು ಕೀ ಆನ್ಸರ್ಸ್ ಬಿಟ್ಟಿದ್ದಾರೆ. ಎಷ್ಟು ಫಾಸ್ಟ್ ಆಗಿ ಪ್ರೊಸೆಸ್ಗಳನ್ನ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ನಿಜಕ್ಕೂ ಅಪ್ರಿಶಿಯೇಟ್ ಹೇಳ್ಬೇಕು ಅವರಿಗೆ. ಈ ವಿಷಯದಲ್ಲಿ ಅವರ ಬದ್ಧತೆ ಹೆಂಗಿದೆ, ಸೊ ಅವ್ರು ಎಷ್ಟು ವಿಷಯಗಳಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಕ್ವಶನ್ ಪೇಪರ್ ಆಗಿರ್ಬೋದು ಅವುಗಳೆಲ್ಲ. ಹಂಗಾಗಿ KA ಅವರು ಮಾಡುವಂತದ್ರ ಮೇಲೆ ಎಲ್ರಿಗೂ ನಂಬಿಕೆ ಇದೆ. ಬಟ್ ಈಗ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ KA ಕೊಡಿಸಿ ಅಂತ ಕೇಳ್ತಾ ಇದ್ರ. ಸದ್ಯಕ್ಕೆ ನೋಡಿ, KPSC ಅವ್ರು ಒಂದು ರೀತಿ ಬಾಯಿ ತರ್ಕೊಂಡು ಕೂತ್ಕೊಂಡಿದ್ದಾರೆ. ಯಾವ್ದು ಸಿಗುತ್ತೋ ತಮ್ಮ ಬಾಯಿಗೆ ಫಸ್ಟ್ ಅದನ್ನ ಬಾಯಿಗೆ ಹಾಕೊಂಡ್ಬಿಡ್ಬೇಕು. ಇನ್ನೇನ್ ನಮ್ಮ ಅವಧಿ ಮುಗೀತಾ ಇದೆ, ಎಷ್ಟಾಗುತ್ತೋ ಅಷ್ಟು ಬಾಚ್ಕೊಂಡ್ಬಿಡ್ಬೇಕು ಹಣನ ಅನ್ನೋ ಒಂದು ಹಂತದಲ್ಲಿ ನಿಂತಿದ್ದಾರೆ ಈಗ ಬಂದವರು. ಇನ್ನೇನ್ ಕೆಲವರು ಇನ್ನೊಂದು ವರ್ಷಕ್ಕೆ ನಿವೃತ್ತಿ ಆಗೋರಿದ್ದಾರೆ. ಅವರೆಲ್ಲರಿಗೆ ಏನಂತಂದ್ರೆ ಈಗ ಎಷ್ಟಾಗುತ್ತೋ ಅಷ್ಟು ಹೀರಬೇಕು ಅನ್ನೋದು ಒಂಥರ. ಇವರೆಲ್ಲ ಹೆಂಗಿದ್ದಾರೆ ಅಂತಂದ್ರೆ ಜಗಣೆ ರೀತಿ, ಹೆಂಗ್ ರಕ್ತ ಇರೋದು ಇವ್ರ ಹಣ ಇರೋದು ಅಭ್ಯರ್ಥಿಗಳಿಂದ. ಸೊ ನೋಡಿ, ಕ್ರೀಡಾಪಟುಗಳಿಗೆ ಕೂಡ ಇರುವಂತ ಕೋಟಾದಲ್ಲೂ ಕೂಡ ಇವ್ರು ಭ್ರಷ್ಟಾಚಾರ ಮಾಡ್ತಾ ಇದಾರೆ ಅಂತ ಕೇಳ್ಪಟ್ಟೆ ನಾನು. ಅಂದ್ರೆ ಯಾವ ಲೆವೆಲ್ಗೆ ಹೋಗಿದೆ ಕರಪ್ಷನ್ ಇನ್ KPSC ಅಂತ. ಬರೀ ಕರಪ್ಷನ್ ಬಗ್ಗೆ ಮಾತಾಡೋದಾಯ್ತಂದ್ರೆ ಅದನ್ನ ನಿರ್ಮೂಲನೆ ಮಾಡೋದು ಯಾವಾಗ ಅಂತ ತುಂಬಾ ಜನ ಕೇಳ್ತಾರೆ. ಅದು ನಿರ್ಮೂಲನೆ ಒಂದು ದಿನದಲ್ಲಿ ಆಗುವಂಥದ್ದಲ್ಲ. ಅದಕ್ಕೆ ಸತತವಾದಂತ ಹೋರಾಟ ಬೇಕು, ನಿರಂತರತೆ. ಒಂದು ದಿನ ನಾವು ಆ ವಿಷಯವನ್ನು ಬಿಟ್ಟರು ಕೂಡ ಅವ್ರನ್ನ ಬೇಕಾದಂಗೆ ಡೈವರ್ಟ್ ಮಾಡ್ತಾರೆ. ಅಂಡ್ ಒಂದು ನೋಡಿ, ಹಣ ಎಷ್ಟು ಬೇಕೋ ಅಷ್ಟು ಕೊಡಕ್ ರೆಡಿ ಇದಾರೆ, ಕೊಡ್ತಾರೆ. ಎಲ್ಲರೂ ಬಾಯಿ ಮುಚ್ಚಿಸ್ತಾರೆ. ಅವ್ರು ಮಾಧ್ಯಮದಿಂದ ಎಲ್ಲರನ್ನು ಖರೀದಿ ಮಾಡೋ ಶಕ್ತಿ ಇದೆ ಅವ್ರಿಗೆ. ಸೊ ದಯವಿಟ್ಟು ಈ ಉಳಿದಿರೋ SDFDA ASA ನೇಮಕಾತಿಗಳನ್ನ ದಯವಿಟ್ಟು KPSCಗೆ ಕೊಡೋದೇ ರೀತಿ ಅವುಗಳನ್ನ ಉಳಿಸ್ಕೊಡಿ ಅಂತ ನಾವು ಸಂಬಂಧಪಟ್ಟ ಇಲಾಖೆಗಳಿಗೆ ಕೇಳ್ತೀವಿ, ಸಂಬಂಧಪಟ್ಟ ಸಚಿವರಿಗೆ ಕೇಳ್ತೀವಿ, ನಿಮ್ ಕೈ ಮುಗಿದು ಕೇಳ್ಕೊತೀವಿ. ನಮಗೆ ಮಾರಾಟ ಮಾಡುವಂತವರ ಏನಿದಾರಲ್ಲ, ಮಾರಾಟಗಾರರ ಹತ್ರ, ವ್ಯಾಪಾರಸ್ಥರ ನಮ್ಮ ಹುದ್ದೆಗಳು ಬೇಡ. ನಮ್ಗೆ ನಿಯತ್ತಾಗಿ ನೇಮಕಾತಿ ಮಾಡುವಂತ ಇಲಾಖೆಗಳಿಗೆ, ಡಿಪಾರ್ಟ್ಮೆಂಟ್ಗೆ ಕೊಡಿ. ಸೊ ರೆಕ್ರೂಟ್ಮೆಂಟ್ ಆಗ್ಲಿ, ಬಡವ್ರ ಮಕ್ಕಳು ಜಾಬ್ ಪಡ್ಕೊಳ್ಳಿ. ಇವ್ರು ಯಾರೋ ವ್ಯಾಪಾರಸ್ಥರು ಹೋದ್ರೆ, ಅವರು ವ್ಯಾಪಾರ ಹಣ ಕೊಟ್ಟು ಬಂದು ಕುಂತಿದ್ದಾರೆ, ಅವ್ರು ವ್ಯಾಪಾರ ಮಾಡೋಕೆ ಬಂದಿದ್ದಾರೆ. ಸೊ ಅವ್ರ ಹತ್ರ ನಮ್ಗೆ ಬೇಡ. ದಯವಿಟ್ಟು ಈ ವಿಷಯದಲ್ಲಿ ಸಂಬಂಧಪಟ್ಟ ಇಲಾಖೆಗಳು ಸೀರಿಯಸ್ ಆಗಿ ತೆಗೆದುಕೊಂಡು ಈ ನೇಮಕಾತಿಗಳನ್ನ KPSC ಬದಲ KA ಕೊಡಿಸುವಂತ ಕೆಲಸ ಮಾಡ್ಬೇಕು. ಅಂಡ್ ನಾವು ಕೂಡ ಅದಕ್ಕೆ ಏನು ಬೇಕೋ ಅದನ್ನ ಮಾಡ್ತೀವಿ. ಹಿಂಗೆ ಆದ್ರೆ ಎಷ್ಟು ವರ್ಷ ಓದೋದೇಳಿ, 5-10 ವರ್ಷ ಓದಿದ್ರು ಇವ್ರು ಭ್ರಷ್ಟಾಚಾರ ಮಾತ್ರ ನಿಲ್ಲಿಲ್ಲ ಅಂತಂದ್ರೆ ಅದಕ್ಕೆ ಏನು ವ್ಯಾಲ್ಯೂ ಇದೆ? ಓದೋದಾದ್ರೂ ಯಾಕೆ ಅನ್ನುವಂಥ ಪ್ರಶ್ನೆ ಲಕ್ಷಾಂತರ ಜನ ಯುವ ಜನತೆಯಲ್ಲಿ ಈಗಾಗಲೇ ಮೂಡಿದೆ. ಸೊ ದಯವಿಟ್ಟು ನೀವು ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡ್ಬೇಡಿ. ಓಪನ್ ಆಗಿ ಕರಪ್ಷನ್ ಮಾಡ್ತಾ ಇದಾರೆ ಇವತ್ತು ಅವರು. KS ನೇಮಕಾತಿಯಲ್ಲಿ ಎಷ್ಟು ಹಗರಣ ಆಗಿದೆ ಅಂತಂದ್ರೆ ನೀವೆಲ್ಲ ಊಹೆ ಕೂಡ ಮಾಡ್ಕೊಳಕ್ ಆಗಲ್ಲ. ಅದನ್ನ ಕೋರ್ಟ್ ಅಲ್ಲಿ ಅದೊಂದು ಕೇಸ್ ಉಳಿದಿರ್ಲಿಲ್ಲ ಅಂದ್ರೆ ಇವತ್ತು ಆಲ್ರೆಡಿ ಆರ್ಡರ್ ಕಾಪಿ ಸಿಕ್ಕಿರ್ತಿತ್ತು ಕೆಲವರು ಹಣ ಕೊಟ್ಟವ್ರಿಗೆ. ಸೊ ಇಷ್ಟು ಮಾಹಿತಿ ಇದೆ. ಯಾಕಂದ್ರೆ KSDFDA ಮತ್ತು ESI ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರಿ.
KPSC SDFD ಯಾವಾಗ ಮಾಡುತ್ತೆ, ESI ಯಾವಾಗ ಮಾಡುತ್ತೆ. ನೋಡಿ, ನನಗೆ ಒಂದು ವಿಷಯ, KPSC ನಡೆಸುವಂತ SDFD ಪರೀಕ್ಷೆ ಮಾಡಿದ್ರೆ ಪೇಪರ್ ಚೇಂಜ್ ಆಗುತ್ತೆ ಅನ್ನೋದು ಒಂದಿದೆ. ಇನ್ ಕೇಸ್ ಅಲ್ಲಿ ಇವ್ರು KA ಕೊಡದೆ KPSC ಮಾಡಿದ್ರೆ ನಿಮ್ ಭವಿಷ್ಯನ ಚೇಂಜ್ ಮಾಡ್ಬಿಡ್ತಾರ, ನೀವು ಆಯ್ಕೆನೂ ಕೂಡ ಆಗಲ್ಲ. ಸೊ ದಯವಿಟ್ಟು ಏನಾಗಲ್ಲ, ಒಂದ್ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಅದ್ರ ಬಗ್ಗೆ ಕೂಡ ಬೇರೆ ಏನಾದ್ರು ಆಲ್ಟರ್ನೇಟಿವ್ ಮಾಡ್ಬೋದು. ಬಟ್ KPSC ಮಾತ್ರ ನೇಮಕಾತಿಗಳನ್ನ ಕೊಡೋದು ಬೇಡ. ಇಷ್ಟು ಮಾಹಿತಿ ಇದೆ. ಧನ್ಯವಾದಗಳು.